ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೇರಿ ಥಾಮಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬ್ರಿಂಜಾಲ್ ಮತ್ತು ಗ್ರೀನ್ ಪೀಸ್ ಹಾಕ್ಕೊಂಡು ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಪತ್ರಿ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನೊಂದು ಕಡಾಯಿನ ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಚಟಪಟ ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಹಣ್ಣು ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಬ್ರಿಂಜಾಲು ಮತ್ತು ಗ್ರೀನ್ ಪೀಸ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಮುಚ್ಚಿಟ್ಟು 1-2 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾವು ಹುಣಸೆಹಣ್ಣು ರಸ ಹಾಕಿ ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಬೆಲ್ಲನ್ನು ಹಾಕೊಳ್ಳೋಣ. ಈಗ ಇದಕ್ಕೆ ನಾನು 1-2 ಸ್ಪೂನಷ್ಟು ಪಲ್ಯದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಪಲ್ಯದ ಪುಡಿ ರೆಸಿಪಿ ಬೇಕು ಅನ್ನೋರು ಕಮೆಂಟ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 2 ಸ್ಪೂನಷ್ಟು ಹುಚ್ಚೆಳ್ಳಿನ ಪುಡಿ ಹಾಕ್ತಾಯಿದ್ದೀನಿ. ಹುಚ್ಚೆಳ್ಳಿನ ಪುಡಿಗೆ ಹುಚ್ಚೆಳ್ಳು, ಶೇಂಗಾ ಮತ್ತು ಕಡಲೆ 3 ಸಮ ಪ್ರಮಾಣದಲ್ಲಿ ತಗೊಂಡು ಹುಚ್ಚೆಳ್ಳು ಮತ್ತು ಶೇಂಗಾನ ಫ್ರೈ ಮಾಡಿ 3 ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ಪಲ್ಯಗಳಿಗೆ ಈ ಥರ ಮಸಾಲೆಗಳನ್ನ ಮಾಡುವಾಗ ತುಂಬ ಟೇಸ್ಟಾಗಿರುತ್ತೆ ಹಾಕಿದ್ರೆ. ಅದು ಬೇಯೋದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು 5 ನಿಮಿಷ ಇಲ್ಲ 10 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ನೋಡಿ, ಇವಾಗ ಗ್ರೇವಿ ರೆಡಿಯಾಗಿದೆ. ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಈಗ ನಾವು ಪತ್ರಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಪತ್ರಿ ಮಾಡೋದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಪತ್ರಿ ನಾವು ಲಟ್ಟಿಸುವಾಗ ಹರಿದೋಗಲ್ಲ, ಹಾಗಾಗಿ ಬಿಸಿ ಮಾಡ್ತಾಯಿದ್ದೀನಿ. ಈಗ ನಾನು 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ಪಷ್ಟು ನೀರು ಹಾಕಿ ಕುದಿಯಕ್ಕೆ ಇಡ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕಿ ಕುದಿಯಕ್ಕೆ ಬಿಡೋಣ. ನೀರು ಬಾಯ್ಲ್ ಆಗುವಾಗ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಅದನ್ನು ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ. ಹಿಟ್ಟೆಲ್ಲ ಚೆನ್ನಾಗಿ ಕೂಡಿಸ್ಕೊಂಡಾದ್ಮೇಲೆ ಆಫ್ ಮಾಡಿಬಿಟ್ಟು 1-2 ನಿಮಿಷ ಹಿಟ್ಟನ್ನು ಮುಚ್ಚಿಟ್ಬಿಡೋಣ. 1-2 ನಿಮಿಷ ಆದಮೇಲೆ ಹಿಟ್ಟನ್ನು ಬಿಸಿ ಇರುವಾಗಲೇ ಚೆನ್ನಾಗಿ ಕೈಯಿಂದ ನಾದಬೇಕು. ತಣ್ಣಗಾಗ್ಬಿಟ್ರೆ ಅದನ್ನು ನಾದಿದ್ರೂ ಅಷ್ಟು ಚೆನ್ನಾಗಿ ಬರೋಲ್ಲ. ಬಿಸಿ ಇರುವಾಗಲೇ ಚೆನ್ನಾಗಿ ನಾದಬೇಕು. ಈಗ ನಾವು ಒಂದೊಂದೇ ಉಂಡೆನ ಹಿಟ್ಟು ಹಾಕ್ಕೊಳ್ತಾ ಲಟ್ಟಿಸ್ಕೊಳ್ಳೋಣ. ರೊಟ್ಟಿಗೂ ಮತ್ತು ಪತ್ರಿಗೆ ಏನು ವ್ಯತ್ಯಾಸ ಅಂತಂದರೆ, ಪತ್ರಿನ ನಾವು ಸಿಕ್ಕಾಪಟ್ಟೆ ತೆಳುವಿಗೆ, ಪೇಪರಷ್ಟು ತೆಳುವಿಗೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಿ, ಎಷ್ಟೇ ಲಟ್ಸಿದ್ರೂ ಅದು ಹರಿದೋಗಲ್ಲ. ಯಾಕಂದರೆ ಅಕ್ಕಿ ಹಿಟ್ಟು ನಾವು ಹುರಿದಿರ್ತೀವಲ್ಲ, ಹಂಗಾಗಿ ತೆಳ್ಳಗೆ ಮಾಡ್ಕೊಳ್ಬೇಕು. ಅಂದರೆ ಈ ಕಡೆ ನೋಡಿದ್ರೆ ಆ ಕಡೆ ನಮ್ಮ ಕೈ ಕಾಣಿಸ್ಬೇಕು, ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೇಕು. ಇದನ್ನು ಬಿಸಿ ಇರೋ ತವದ ಮೇಲೆ ಹಾಕ್ಕೊಂಡು ಒಂದು ಸೈಡ್ ಬಬಲ್ ಬರ್ತಿದ್ದಂಗೆ ತಿರುಗಿಸಾಕಿ, ಆ ಸೈಡು ಬಬಲ್ ಬರುವಾಗ ಮತ್ತೆ ತಿರುಗಿಸಾಕ್ಬಿಟ್ಟು ನಾವು ಸ್ವಲ್ಪ ಪ್ರೆಷರ್ ಕೊಟ್ಟು ಅದನ್ನ ಉಬ್ಬಿಸ್ಕೊಳ್ಬೇಕು. ನೋಡಿ, ಪತ್ರಿ ಎಷ್ಟು ಸಾಫ್ಟಾಗಿ, ಎಷ್ಟು ಬೆಳ್ಳಗೆ ಬಂದಿದೆ. ಇದು ನೀವು ಸಂಜೆ ತನಕ ಇಟ್ಟರೂ ಗಟ್ಟಿಯಾಗಲ್ಲ, ಅದು ಈ ಥರ ಸಾಫ್ಟಾಗೇ ಇರುತ್ತೆ. ಇವತ್ತು ನಾನು ತೋರಿಸ್ಕೊಟ್ಟಿರೋಂಥ ಈ ಕಾಂಬಿನೇಷನ್ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.